Hey guys, welcome back to Day Trader Kannada. This is Dr. Shankar Rathod. ನಾವೀಗ ಅನಲೈಸ್ ಮಾಡೋಣ ಫ್ಯೂ ಸ್ಟಾಕ್ಸ್ ಫಾರ್ ನೆಕ್ಸ್ಟ್ ಅಪ್ಕಮಿಂಗ್ ವೀಕ್ ವಿಚ್ ಕ್ಯಾನ್ ಗಿವ್ ಗುಡ್ ಪ್ರಾಫಿಟ್ಸ್. ಸೊ ಫಸ್ಟ್ ಒನ್ ನಾನು ಸೆಲೆಕ್ಟ್ ಮಾಡೋದು ಪಿ ಐ ಇಂಡಸ್ಟ್ರೀಸ್, ಪಿಡಿಲೈಟ್ ಇಂಡಸ್ಟ್ರೀಸ್. ಇದನ್ನು ಅನಲೈಸ್ ಮಾಡಿ ಹೇಳ್ತೀನಿ ನಿಮಗೆ. ಓಕೆ, ಇದು ಒನ್ ವೀಕ್ ಕ್ಯಾಂಡಲು ಆ್ಯಂಡ್ ಯು ಕ್ಯಾನ್ ಸಿ ದಟ್ ಇಟ್ ಈಸ್ ಇನ್ ಆಲ್ವೇಸ್ ಅಪ್ ಟ್ರೆಂಡ್. ನೌ ಯು ಕ್ಯಾನ್ ಸಿ ದಟ್ ದಿಸ್ ಲೈನ್ ಈಸ್ ಆನ್ ಸಪೋರ್ಟ್. ಆಯಿತಾ, ಈ ಲೈನ್ ಡ್ರಾ ಮಾಡಿದ್ದೀನಿ, ಇದು ಸಪೋರ್ಟ್ ಆಗಿದೆ. ಸಪೋರ್ಟ್ ಅಂದರೆ ಏನು? ಆಸ್ ಅನ್ ನಿಮಗೆ ಆಲ್ರೆಡಿ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ಒನ್ ಏರಿಯಾ ಆಗುತ್ತೆ ಇಲ್ ದಟ್ ಸಮ್ ಏರಿಯಿಂದ ಇಟ್ ಹ್ಯಾಸ್ ಗೋನ್ ಅಪ್ ಆ್ಯಂಡ್ ನೆಕ್ಸ್ಟ್ ಏರಿಯಾ ಕೂಡ ಇಟ್ ಹ್ಯಾಸ್ ಗೋನ್ ಅಪ್. ಅಂದರೆ ಇಫ್ ಯು ಕನೆಕ್ಟ್ ದೀಸ್ ಟು ಲೈನ್ಸ್ ಆ್ಯಂಡ್ ಎಕ್ಸ್ಟೆಂಡ್ ಇಟ್ ಫರ್ದರ್, ವೆನ್ ಎವರ್ ಪ್ರೈಸ್ ರೀಚಸ್ ದಿಸ್ ಏರಿಯಾ ಅಗೇನ್ ದೇರ್ ವಿಲ್ ಬಿ ಅ ಫ್ರೆಶ್ ಬೈಂಗ್ ಅಗೇನ್. ಸೊ ದಿಸ್ ಸಿಂಪ್ಲಿ ಮೀನ್ಸ್ ದಟ್ ದೇರ್ ಇಸ್ ಅ ಸಪೋರ್ಟ್ ಏರಿಯಾ ಆ್ಯಂಡ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಟು ಬೈ ಅಟ್ ದಟ್ ಏರಿಯಾ. ನಾವು ಎಕ್ಸಾಕ್ಟ್ಲಿ ಇವು ಪಿಡಿಲೈಟ್ ಇಂಡಸ್ಟ್ರೀಸ್ ಎಕ್ಸಾಕ್ಟ್ಲಿ ಅದೇ ಏರಿಯಾ ಬಂದಿರೋದು ಆ್ಯಂಡ್ ಎಕ್ಸಾಕ್ಟ್ಲಿ ವಾಲ್ಯೂಮ್ ಈಸ್ ಸೋ ಮಚ್ ಹಿಯರ್. ಈ ಏರಿಯಾದಾಗೆ ವಾಲ್ಯೂಮ್ ತುಂಬ ಇರೋದು. ಆಯಿತಾ, ಈ ಏರಿಯಾದಾಗ ವಾಲ್ಯೂಮ್ ತುಂಬ ಇರೋದು ಆ್ಯಂಡ್ ಯು ಕ್ಯಾನ್ ಸಿ ದಟ್ ಪ್ರೀವಿಯಸ್ ವೀಕ್ ಕ್ಯಾಂಡಲ್ ಹೆಂಗೆ ಕ್ಲೋಸ್ ಆಗಿದೆ ಅಂತ. ಅದಕ್ಕೂ ಹಿಂದೆ ವೀಕ್ ಏನಾಗಿತ್ತು? ಸಿ ದೇರ್ ವಾಸ್ ಅ ಬೇರಿಶ್ ಕ್ಯಾಂಡಲ್ ಆ್ಯಂಡ್ ಈಗ ಲಾಸ್ಟ್ ವೀಕ್ ಪ್ರೀವಿಯಸ್ ವೀಕ್ ಏನಾಗಿದೆ, ಆ ಬೇರಿಶ್ ಕ್ಯಾಂಡಲ್ನ ಪೂರ್ತಿ ಎಂಗಲ್ಫ್ ಮಾಡಿ ಗ್ರೀನ್ ಕ್ಯಾಂಡಲ್ ಆ ರೆಡ್ ಕ್ಯಾಂಡಲ್ ಮೇಲೆ ಕ್ಲೋಸ್ ಕೊಟ್ಟಿರೋದು ಕಾರಣ. ಸೊ ಇಲ್ಲಿಂದ ಮಾರ್ಕೆಟ್ ಮೂವ್ ಆಗೋ ಸಾಧ್ಯತೆ ಇದೆ. ಆಯಿತಾ, ಆ್ಯಂಡ್ ಟಾರ್ಗೆಟ್ ಬಂದು ಇವಾಗಿರೋದು 3250 ರೇಂಜಲ್ಲಿ ಇದೆ. ಆಯಿತಾ, ನನ್ನ ಟಾರ್ಗೆಟ್ ಬಂದು 3400 to 500 ಏರಿಯಾ. ಸೊ ಎಂಟ್ರಿ ಪ್ರೈಸ್ ಬಂದು ಹೇಳ್ತೀನಿ ಆ್ಯಂಡ್ ಎಕ್ಸಿಟ್ ಹೇಳ್ತೀನಿ, ಟಾರ್ಗೆಟ್ ಹೇಳ್ತೀನಿ, ಸ್ಟಾಪ್ ಲಾಸ್ ಹೇಳ್ತೀನಿ. ಆಯಿತಾ, ಎಂಟ್ರಿ ಪ್ರೈಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಈಗ ಪಿಡಿಲೈಟ್ ಇಂಡಸ್ಟ್ರೀಸ್ ಎಲ್ಲಿದೆ ಅಲ್ಲಿ ಬೈ ಮಾಡಿ. ಕ್ಯಾನ್ ಕೀಪ್ ಸ್ಟಾಪ್ ಲಾಸ್ 3150 as stop loss and you can go with the target of 3500 ಹೋಲ್ ನಂಬರ್ ತಗೋಬೋದು. 3500 as a ಟಾರ್ಗೆಟ್. ಸೊ ಪಿಡಿಲೈಟ್ ಇಂಡಸ್ಟ್ರೀಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಗ್ರಾಸಿಮ್ ಅಂದರೆ ಎಕ್ಸಾಕ್ಟ್ಲಿ ಇಟ್ ಇಸ್ ಸ್ಟ್ಯಾಂಡಿಂಗ್ ಎಟ್ ರೆಸಿಸ್ಟೆನ್ಸ್. ಆಯಿತಾ, ಈ ನೋಡಿ ಇದು ವೀಕ್ಲಿ ಕ್ಯಾಂಡಲ್ ಆ್ಯಂಡ್ ಆಲ್ರೆಡಿ ಹ್ಯಾವ್ ಡ್ರಾನ್ ಇಟ್ ದಟ್ ದ ಅಪ್ಪರ್ ಲೈನ್ ಈಸ್ ಅ ರೆಸಿಸ್ಟೆನ್ಸ್ ಏರಿಯಾ. ಆಯಿತಾ, ಈ ಲೈನು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ, ಈ ಏರಿಯಾ ಮೇಲೆ ಹೋಗ್ತಾ ಇಲ್ಲ. ಆ್ಯಂಡ್ ಎಕ್ಸಾಕ್ಟ್ಲಿ ನಾನು ಏನು ಹೇಳಿದ್ದೀನಿ, ವೆನ್ ಎವರ್ ದ ಪ್ರೈಸ್ ಹೋವರ್ಸ್ ಎಟ್ ರೆಸಿಸ್ಟೆನ್ಸ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಇಟ್ ಈಸ್ ಪ್ರಿಪೇರಿಂಗ್ ಫಾರ್ ಅಪ್ಸೈಡ್ ಬ್ಲಾಸ್ಟ್. ಆಯಿತಾ, ಎಕ್ಸಾಕ್ಟ್ಲಿ ಸೇಮ್ ಅದೇ ಥರ ಲಾಸ್ಟ್ ವೀಕ್ ನೋಡಿ ಈ ಸಪೋರ್ಟ್ ಏರಿಯಾ. ಆಯಿತಾ, ಇದು ಸಪೋರ್ಟ್ ಏರಿಯಾ, ಇಲ್ಲಿ ವೀಕೆಲ್ಲ ನೋಡ್ಬೋದು ನೀವು. ದಿಸ್ ಈಸ್ ಕಾಲ್ಡ್ ಆಸ್ ವಿಕ್ಸ್. ಆಯಿತಾ, ಇವೆಲ್ಲ ಲೈನ್ ಇದಾವಲ್ಲ, ದೀಸ್ ಆರ್ ಕಾಲ್ಡ್ ಆಸ್ ವಿಕ್ಸ್. ದ ಪ್ರೈಸ್ ಕೇಮ್ ಹಿಯರ್, ಬಯರ್ಸ್ ಕೇಮ್ ಆ್ಯಂಡ್ ಟು ಕಿಟ್ ಅಪ್. ಪ್ರೈಸ್ ಕೇಮ್ ಹಿಯರ್, ಬಯರ್ಸ್ ಬಂದರು ಟು ಕಿಟ್ ಅಪ್. ಸೊ ಇದೇ ಥರ ಮಾಡ್ತಿರೋದು. ಬಯರ್ಸ್ ಇದ್ರ ಕೆಳಗಡೆ ಹೋಗಕ್ಕೆ ಬಿಡ್ತಿಲ್ಲ. ಸೊ ಸ್ಟಾಪ್ ಲಾಸ್ ಬಂದು 2730 or 2700 ಸ್ಟಾಪ್ ಲಾಸ್ ಇಟ್ಕೊಂಡು ಕ್ಯಾನ್ ಎಂಟರ್ ಅಟ್ 2800 ಅಥವಾ 850 ರೇಂಜಲ್ಲಿ ಎಂಟ್ರಿ ಕೊಟ್ಟರೆ ಟಾರ್ಗೆಟ್ ಈಸ್ ಓಪನ್. ಟಾರ್ಗೆಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ಅ ಟಾರ್ಗೆಟ್ ಆಫ್ 300 to 500 ಪಾಯಿಂಟ್ಸ್ ಆರಾಮ್ಸೆ, ಬಿಕಾಸ್ ಗ್ರಾಸಿಮ್ ಈಸ್ ಆಲ್ವೇಸ್ ಇನ್ ಅಪ್ ಟ್ರೆಂಡ್ ಆ್ಯಂಡ್ ಇಟ್ ಈಸ್ ವೆರಿ ಸ್ಟ್ರಾಂಗ್ ಕಂಪನಿ. ಆ್ಯಂಡ್ ಇಟ್ ಈಸ್ ವೆರಿ ಕ್ಲಿಯರ್. ಆ್ಯಂಡ್ ಇಫ್ ನಿಫ್ಟಿ ರಿವರ್ಸಸ್ ಅಬೋ ಗ್ರಾಸಿಮ್ ವಿಲ್ ಬ್ಲಾಸ್ಟ್ ಲೈಕ್ ಹೆಲ್. ಸೊ ಗ್ರಾಸಿಮ್ ಆಯಿತು, ಪಿಡಿಲೈಟ್ ಆಯಿತು. ಟಾರ್ಗೆಟ್ ಸ್ಟಾಪ್ ಲಾಸ್ ಹೇಳಿದಲ್ಲ 2700 ಇಸ್ ದ ಸ್ಟಾಪ್ ಲಾಸ್, 3000 ಇಸ್ ದ ಟಾರ್ಗೆಟ್ ಆರ್ 3300 200 ಟಾರ್ಗೆಟ್ ಇಟ್ಕೊಂಡು ಯು ಕ್ಯಾನ್ ಬೈ. ಆ್ಯಂಡ್ ದೀಸ್ ನಾನು ನಿಮಗೆ ತಗೊಳ್ಳಬೇಕು ಅಂತ ಹೇಳ್ತಾ ಇಲ್ಲ, ದೀಸ್ ಆರ್ ಮೈ ಟ್ರೇಡ್ಸ್ ಐ ಆಮ್ ಟೇಕಿಂಗ್ ಇನ್ ನೆಕ್ಸ್ಟ್ ವೀಕ್. ಸೊ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಮೈ ಟ್ರೇಡ್ಸ್. ಸೊ ನೆಕ್ಸ್ಟ್ ಐ.ಸಿ.ಐ.ಸಿ.ಐ ಬ್ಯಾಂಕ್ ಬೇಡ ಇಟ್ಸ್ ಲಿಟಲ್ ರಿಸ್ಕಿ ಟ್ರೇಡ್. HL ಬೆಸ್ಟ್, ಹ್ಯಾವ್ ಸ್ಟಡಿಡ್ ಇಟ್ ಥರೋಲಿ. ಆಯಿತಾ, ಸಿ ನೋಡಿ HL ಈಸ್ ಇನ್ ಅಪ್ ಟ್ರೆಂಡ್. ಆಯಿತಾ, ಇಟ್ ಈಸ್ ಆಲ್ವೇಸ್ ಗೋಯಿಂಗ್ ಇನ್ ಅಪ್ ಟ್ರೆಂಡ್, ಮೇಲೆ ಹೋಗ್ತಾನೇ ಇದೆ. ಆ್ಯಂಡ್ ನಾವು ಎಕ್ಸಾಕ್ಟ್ಲಿ ಸ್ಟ್ಯಾಂಡಿಂಗ್ ಎಟ್ ಸಪೋರ್ಟ್. ಆಯಿತಾ, ಇಲ್ಲಿ ನೋಡಿ ಇದು ವೀಕ್ಲಿ ಚಾರ್ಟ್, ಇಲ್ಲಿ ಒಂದು ಬೌನ್ಸ್ ತಗೋತು, ಇಲ್ಲೊಂದು ಬೌನ್ಸ್ ತಗೊಂತು. ಈ ಏರಿಯಾ ತುಂಬ ಗುಡ್ ಸಪೋರ್ಟ್ ಇದೆ. ಆಯಿತಾ, ಆ್ಯಂಡ್ ಸಪೋರ್ಟ್ ಹತ್ರ ಬಂದು ಇಟ್ ಹ್ಯಾಸ್ ಹೋಲ್ಡ್ ಫಾರ್ ಮೆನಿ ಡೇಸ್. ಇಲ್ಲಿಂದ ಬೈಂಗ್ ಸ್ಟಾರ್ಟ್ ಆಗುತ್ತೆ. ಫ್ರೆಶ್ ಬೈಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ, ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ. ಡೈಲಿ ಟೈಮ್ ಫ್ರೇಮಲ್ಲಿ ದಿಸ್ 4400 ವಾಸ್ ಅ ಸಪೋರ್ಟ್ ಏರಿಯಾ. ಆಯಿತಾ, 4400 ಏರಿಯಾ ಇಸ್ ಅ ಸಪೋರ್ಟ್ ಏರಿಯಾ. ಆ್ಯಂಡ್ ಮೊನ್ನೆ ಏನು ಮಾಡಿದೆ, 4400 ಸಪೋರ್ಟ್ ಏರಿಯಾ. ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿ ಇಟ್ ವಾಸ್ ಅ ರೆಸಿಸ್ಟೆನ್ಸ್. ಆಯಿತಾ, ಈ ಟ್ರೆಂಡ್ ಲೈನ್ ಯಾವಾಗ ಟಚ್ ಆಗುತ್ತೆ ಬೀಳ್ತಿತ್ತು, ಈ ಸರಿ ಟಚ್ ಆಯಿತು ಬಿತ್ತು. ಈ ಸರಿ ಏನು ಮಾಡಿದೆ, ಇಲ್ಲಿ ದೊಡ್ಡ ಗ್ರೀನ್ ಕ್ಯಾಂಡಲ್ನ ಬ್ರೇಕ್ ಮಾಡಿ ಇಟ್ ಸ್ಲೋಲಿ ಕಮಿಂಗ್ ಡೌನ್. ಅಂದರೆ ಏನಾಗುತ್ತಾ, ಪೀಪಲ್ ಆರ್ ನಾಟ್ ವಿಲಿಂಗ್ ಟು ಸೆಲ್, ಬಟ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸೆಲ್ ಮಾಡ್ಕೊಂತ ಹೋಗ್ತಿರೋದು. ಆ್ಯಂಡ್ ಇಲ್ಲಿ ಬಂದು ಸಪೋರ್ಟ್ ತಗೊಂಡು ಇಟ್ ವಿಲ್ ಬೌನ್ಸ್ ಬ್ಯಾಕ್. ಸೊ ಮೈ ಸ್ಟಾಪ್ ಲಾಸ್ ವಿಲ್ ಬಿ ಬಿಲೋ ದಿಸ್ ಕ್ಯಾಂಡಲ್. ಆಯಿತಾ, ಅದೆಲ್ಲ ಕ್ಲೀನ್ ಮಾಡ್ತೀನಿ ಒಂದು ಸೆಕೆಂಡ್. ಓಕೆ, ನಂದು ಸ್ಟಾಪ್ ಲಾಸ್ ಬಂದು ಬಿಲೋ ದಿಸ್ ಕ್ಯಾಂಡಲ್. ಏನಿದೆ ಕ್ಯಾಂಡಲ್ 4350 ವಿಲ್ ಬಿ ಮೈ ಸ್ಟಾಪ್ ಲಾಸ್. 4360 ವಿಲ್ ಬಿ ಮೈ ಸ್ಟಾಪ್ ಲಾಸ್. ಮೈ ಟಾರ್ಗೆಟ್ ವಿಲ್ ಬಿ ಎಷ್ಟು ಪರ್ಸೆಂಟ್ ಇಲ್ಲಿಂದ ಅಲ್ಲಿ ಎಂಟರ್ ಮಾರ್ಕೆಟ್ ಪ್ರೈಸಲ್ಲಿ ನಾಳೆ ಎಲ್ಲ ಓಪನ್ ಆಗುತ್ತೆ ಅಲ್ಲಿ ಎಂಟ್ರಿ ಕೊಟ್ಟು ಮೈ ಟಾರ್ಗೆಟ್ ವಿಲ್ ಬಿ ಅಟ್ಲೀಸ್ಟ್ 10% ಫ್ರಮ್ ಹಿಯರ್. 8 to 9%. ಆರ್ ಎಲ್ಸ್ ಇಫ್ ಗುಡ್ ರ್ಯಾಲಿ ಏನಾದರೂ ಬಂದರೆ ಮೋಸ್ಟ್ಲಿ ಏನು ಗೊತ್ತಾ, ದಿಸ್ HL ಈಸ್ ಲೈಕ್ ಇಟ್ ವಿಲ್ ರ್ಯಾಪಿಡ್ಲಿ ಗೋ ಟು ಸಪೋರ್ಟ್ ಆ್ಯಂಡ್ ರ್ಯಾಪಿಡ್ಲಿ ಕಮ್ ಟು ರೆಸಿಸ್ಟೆನ್ಸ್. ಜಾಸ್ತಿ ದಿನ ವೇಟ್ ಮಾಡಲ್ಲ. ಸೊ ಅಕಾರ್ಡಿಂಗ್ ಟು ಮೀ ಇಲ್ಲಿಂದ ಏನಾದರೂ ಬೌನ್ಸ್ ಏನಾದರೂ ಸ್ಟಾರ್ಟ್ ಆದರೆ ಇಟ್ ವಿಲ್ ಡೈರೆಕ್ಟ್ಲಿ ಗೋ ಟು 4900 ಏರಿಯಾ ಆ್ಯಂಡ್ ಇಲ್ಲಿ ಹೋವರ್ ಮಾಡಿ. ಹೇಳಿದ್ನಲ್ಲ ರೆಸಿಸ್ಟೆನ್ಸ್ ಹತ್ರ ಎಷ್ಟು ದಿನ ಇರುತ್ತೆ ಅಲ್ಲಿ ಸ್ವಲ್ಪ ಅಕುಮುಲೇಷನ್ ಆಗಿ ದೆನ್ ಇಟ್ ವಿಲ್ ಗಿವ್ ಬ್ರೇಕ್ಔಟ್. ಸೊ ಇಲ್ಲಿಂದ ಇಲ್ಲಿ ಹೋಗಿ 4800 ಹೋಗಿ ಇಲ್ಲಿ ಹೋವರ್ ಮಾಡಿ ಅಗೇನ್ ಇಟ್ ವಿಲ್ ಬ್ಲಾಸ್ಟ್. ಸೊ ದಿಸ್ ವಿಲ್ ಬಿ ಮೈ ಪ್ಲಾನ್ ಫಾರ್ ನೆಕ್ಸ್ಟ್ 1 or 2 weeks until February 1st week. Okay, so same 4400 is the area of entry, 4300 is the stop loss, 5000 price is the target. So these are few stocks have surged and even Tata Chemical is good but it is little risky, so beda. So Pidilite Industries, Grasim, ICICI Bank beda, HL, Pidilite, Grasim, HL, Nifty, yeah, these are stocks. ಇಷ್ಟಲ್ಲೇ ನಾನು ನೆಕ್ಸ್ಟ್ ವೀಕ್ ಟ್ರೇಡ್ ಮಾಡೋದು. ಸೊ ಪ್ಲಾನ್ ಇದೆ, ಟಾರ್ಗೆಟ್ ಬಂದು 3 to 4 lakhs ಮಾಡಬೇಕು ನೆಕ್ಸ್ಟ್ ವೀಕಲ್ಲಿ ಅಂತ. ಸೊ ವಿಲ್ ಸಿ ಇಫ್ ಎವ್ರಿಥಿಂಗ್ ಗೋಸ್ ಅಕಾರ್ಡಿಂಗ್ ಟು ಪ್ಲಾನ್ ವಿಲ್ ಮೇಕ್ 3 to 4 lakhs ಆ್ಯಂಡ್ ಇಫ್ ನಾಟ್ ವಿಲ್ ಲೂಸ್ ಅರೌಂಡ್ 1 lakh to 1.2 lakh. ಸೊ ಅಷ್ಟೇ ರಿಸ್ಕ್ ತಗೊಳ್ಳೋದು ಅಷ್ಟೇ. ಬಟ್ 1:2 ರೇಷಿಯೋ 1:3 ರೇಷಿಯೋ ತಗೋಬೇಕು. ಅಂದಮೇಲೆ 1% ಲಾಸ್ ಆದರೆ 3% ಗೇನ್ ಆಗಬೇಕು. ಸೊ ಇಫ್ ಐ ಆಮ್ ರೆಡಿ ಟು ಲೂಸ್ 1.2 lakhs, ಐ ಆಮ್ ಪ್ಲಾನಿಂಗ್ ಫಾರ್ ಅ ಟಾರ್ಗೆಟ್ ಆಫ್ 2 to 3 lakhs. ಸೊ 1:2 ಮಿನಿಮಮ್ ಬೇಕು ಫಾರ್ ಗ್ರೋಯಿಂಗ್ ಯೋರ್ ಅಕೌಂಟ್. ಸೊ ದೀಸ್ ಆರ್ ದ ಪ್ಲಾನ್ಸ್ ಫಾರ್ ನೆಕ್ಸ್ಟ್ ಕಮಿಂಗ್ ವೀಕ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಫರ್ದರ್ ವೀಡಿಯೋಸ್.